ಶಿವಕುಮಾರ್ ಸಾಹೇಬರು, ಡಿ ಕೆ ಸುರೇಶ್ ಸಾಹೇಬರು ಅವರು ಸಂಸದರಾಗಿದ್ದರಿಂದ ತುಂಬಾ ಉತ್ತಮ ಕೆಲಸ ಈ ಭಾಗದಲ್ಲಿ ಮಾಡ್ಕೊಂಡ್ ಬಂದಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಕುಡಿಯುವ ನೀರಿನ ಯೋಜನೆಯನ್ನ ಫಸ್ಟ್ ಆಗಿ ಶುರು ಮಾಡಿದವರು ಅವರು. ನಮ್ಮ ಎಂಪಿಗಳಲ್ಲಿ ಮೊದಲನೇದಾಗಿ ಶುರು ಮಾಡಿದವರು ಅವರು. ನಮ್ಮ ಡಿ ಕೆ ಸುರೇಶ್ ಸಾಹೇಬರು ನಮ್ಮ ಕರ್ನಾಟಕ ಪರ ಧ್ವನಿಯಾಗಿದ್ದಾರೆ. ಇನ್ನು ಉಳಿದ 27 ಸಂಸದರು ಯಾವುದೇ ರೀತಿಯೂ ನಮ್ಮ ಕರ್ನಾಟಕದ ಆಗು ಹೋಗುಗಳ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡೋದಿಲ್ಲ. ನಾವೆಲ್ಲರೂ ಈ ಸಲ ಒಗ್ಗೂಡಿ ನಮ್ಮ ಜನ ಎಲ್ಲ ಈ ಭಾಗದಲ್ಲಿ ಗ್ರಾಮಾಂತರ ಡಿ ಕೆ ಸುರೇಶ್ ಸಾಹೇಬ್ರನ್ನ ಕೆಲಸದಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರು ನಮ್ಮ ಕರ್ನಾಟಕದ ಧ್ವನಿಯಾಗಿದ್ದಾರೆ. ಅವರು ರಾಜಕೀಯದಲ್ಲಿ ಬಿಟ್ಟು ನಮ್ಮ ಕರ್ನಾಟಕದ ಪರವಾಗಿ, ನಮ್ಮ ಕನ್ನಡಿಗರ ಪರವಾಗಿ ಎಲ್ಲ ರಂಗದಲ್ಲೂ ಮಾತಾಡಿದ್ದಾರೆ. ಇಲ್ಲ, ಇಲ್ಲಿ ಯಾವುದೇ ರೀತಿನೂ ಮೈತ್ರಿಯಿಂದ ಯಾವುದೇ ಎಫೆಕ್ಟ್ ಇಲ್ಲ. ಅವರ ಕೆಲಸದ ಮೇಲೆ ಜನ ಓಟ್ ಹಾಕ್ತಾರೆ. ಡಿ ಕೆ ಸುರೇಶ್ ಸಾಹೇಬರು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದು ಉತ್ತಮ ಸಂಸದರಾಗಿದ್ದಾರೆ. ಅವ್ರಿಗೆ ಬಂದಿರುವ ಅನುದಾನವನ್ನು ಎಲ್ಲವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಮಾದರಿ ಸಂಸದರಾಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಈ ಭಾಗದಿಂದ ಈ ಸಲ ಕಮ್ಮಿ ಅಂದ್ರು 50,000 ಲೀಡಿಂಗ್ ಅಲ್ಲಿ ಬರುತ್ತೆ. ನಮ್ಮ RR ನಗರದಲ್ಲಿ 50,000 ಲೀಡ್ ಕೊಡ್ತೀವಿ. ನಮ್ಮ ಭಾಗದಲ್ಲಿ ಅತಿ ಹೆಚ್ಚಾಗಿ ಗ್ರಾಮಾಂತರ ಜನ, ನಮ್ಮ ಮಾಗಡಿ, ಕುಣಿಗಲ್ ಮತ್ತೆ ನಾಗಮಂಗಲ ಎಲ್ಲ ಭಾಗದಲ್ಲಿ ಎಲ್ಲ ಗ್ರಾಮಾಂತರ ತುಂಬಾ ಜನ ಬಂದಿದ್ದಾರೆ, ವಾಸ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ತುಂಬಾ ಮಧ್ಯಮ ವರ್ಗದವರು ಮತ್ತು ಬಡವರ್ಗದವರು ತುಂಬಾ ಇದ್ದಾರೆ, ಅಧಿಕವಾಗಿದ್ದಾರೆ. ಈ ಭಾಗದಲ್ಲಿ ಎಲ್ಲರೂ ಗ್ಯಾರಂಟಿ ಯೋಜನೆಗಳನ್ನ ಫಲಾನುಭವಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಮತ್ತೆ ಉಚಿತ ಬಸ್ ಪ್ರಯಾಣ ಇರ್ಬೋದು, 10 kg ಅಕ್ಕಿ ಇರ್ಬೋದು, ಮತ್ತೆ ಯುವ ನಿಧಿ ಇರ್ಬೋದು, ಎಲ್ಲವೂ ಜನರು ತುಂಬಾ ಅನುಕೂಲ ಆಗಿದೆ ಬಡವರಿಗೆ ಮತ್ತು ಮಧ್ಯಮ ವರ್ಗದ. ಅದರಿಂದ ಆ 5 ಗ್ಯಾರಂಟಿಗಳ ಮೇಲೆ ಸಂಸದರು ಒಟ್ಟನ್ನು ಕೇಳ್ತಿದ್ದಾರೆ. ಅದೇ ಬಿಜೆಪಿಯವರು ಅದನ್ನು ಟೀಕಿಸುತ್ತಾ ಬಡವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ. ಜೊತೆಗೆ ಅವರೆಲ್ಲ ಬರೀ ಕಾರ್ಪೊರೇಟ್ ಕಂಪ್ನಿಗಳು, MNC ಕಂಪ್ನಿಗಳು ಸಪೋರ್ಟ್ ಮಾಡಿಕೊಂಡು ಅವರ ಸಾಲ ಮನ್ನಾ ಮಾಡ್ತಾ ಇದ್ದಾರೆ. ಬಡ ವರ್ಗದವರಿಗೆ, ಮಧ್ಯಮ ವರ್ಗದವರಿಗೆ ಯಾವುದೇ ರೀತಿ ಬಿಜೆಪಿಯಿಂದ ಅನುಕೂಲ ಆಗಿಲ್ಲ. ನಮ್ಮ ಭಾಗದಲ್ಲಿ ಕಳೆದ 4 ವರ್ಷ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಯಾವುದೇ ರೀತಿ ಕೆಲಸ ಆಗಿಲ್ಲ. ಅವರು ಎಂಪಿಗಳು ಯಾವುದೇ ಅನುದಾನ ತಂದಿಲ್ಲ. ನಮ್ಮ ಕರ್ನಾಟಕವಾಗಿ ವಿಶೇಷವಾಗಿ ನಾವು ಕಟ್ತಾ ಇರುವ 100 ರೂಪಾಯಿ ಟ್ಯಾಕ್ಸ್ ಅಲ್ಲಿ ನಮಗೆ ಬರೀ 13 ರೂಪಾಯಿ ಕೊಡ್ತಾ ಇದ್ದಾರೆ. ನಮ್ಮ ದಕ್ಷಿಣ ಭಾಗದ ಟ್ಯಾಕ್ಸ್ 100 ರೂಪಾಯಿ ದುಡ್ಡನ್ನು ತಗೊಂಡಾಗ ಎಲ್ಲ ಗುಜರಾತ್, ಉತ್ತರ ಪ್ರದೇಶ ಮತ್ತೆ ಉತ್ತರ ಭಾರತ ಕಡೆ ಬಂಡವಾಳ ಆಗ್ತಾ ಇದ್ದಾರೆ. ಅವರು ನಮ್ಮ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನು ತೋರುತ್ತಿದ್ದಾರೆ. ಇದೆಲ್ಲ ಜನರು ಅರಿತಿದ್ದಾರೆ, ಈ ಭಾಗದ ಜನರು. ಆದ್ರಿಂದ ಈ ಬಾರಿ ಡಿ ಕೆ ಸುರೇಶ್ ಸಾಹೇಬರು ಗೆಲ್ಲೋದ್ರಲ್ಲಿ